ಹೆಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಟು ಚೇತು ಗೌಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಬ್ಲಾಗ್ ಏನಂದರೆ, ಇವತ್ತು ಯುಗಾದಿ ಹಬ್ಬ ಇದೆ ಅಲ್ವಾ, ಅದಕ್ಕೋಸ್ಕರ ಒಂದು ಚಿಕ್ಕದಾಗಿ ಒಂದು ಬ್ಲಾಗ್ ಮಾಡೋಣ ಅಂತ. ಈ ಬ್ಲಾಗು ತುಂಬ ಇಂಟ್ರೆಸ್ಟಿಂಗ್ ಇರ್ಬೋದು. ಈ ಬ್ಲಾಗ್ನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಗೈಸ್. ಇನ್ನೊಂದು, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬನ್ನಿ ಗೈಸ್, ಹಾಗಾದರೆ ಈ ಬ್ಲಾಗು ಯಾವ ಥರ ಇರುತ್ತೆ ಅಂತ ನೋಡೋಣ. ಲೆಟ್ಸ್ ಗೋ ಆ್ಯಂಡ್ ವಾಚ್. ಇವಾಗ ನಮ್ಮ ಮದರ್ ಇಂಡಿಯಾ ಅವರು ಟೀ ಕೊಡ್ತಾ ಇದ್ದಾರೆ. ಇವಾಗ ನಮ್ಮ ಮದರ್ ಇಂಡಿಯಾ ಅವರು ಟೀ ಕೊಟ್ಟಿದ್ದಾರೆ. ಇವಾಗ ಟೀ ಕುಡಿದು ಮನೆಗೆ ತೋರಣ ಕಟ್ಟಬೇಕಂತೆ. ಅದಕ್ಕೆ ತೋರಣ ಕಟ್ಟಕ್ಕೆ ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಎಲ್ಲ ಹೋಗಿ ತರಬೇಕು. ಇವಾಗ ಟೀ ಕುಡಿದು ಹೋಗಿ ಮಾವಿನ ಸೊಪ್ಪು ತಗೊಬಂದು ಸಿಗ್ತೀನಿ. ಇವಾಗ ಮಾವಿನ ಸೊಪ್ಪು ತರೋಣ ಅಂತ ತೋಟದ ಹತ್ರ ಬಂದಿದ್ದೀನಿ ಗಾಯ್ಸ್. ನೋಡಿ ಮಾವಿನ ಮರ, ನೋಡಿ ಮಾವಿನ ಮರದಲ್ಲಿ ಚಿಕ್ಕ ಚಿಕ್ಕ ಮಿಡಿ ಮಾವಿನಕಾಯೆಲ್ಲ ಬಿಟ್ಟಿದ್ದಾವೆ ನೋಡಿ, ಎಲ್ಲ ಚಿಕ್ಕದಾಗಿದ್ದಾವೆ. ಇನ್ನು ಇವಾಗ ಇದಾಗ್ತಿರೋದು. ಇವಾಗ ಮಾವಿನ ಸೊಪ್ಪು ಕಿತ್ಕೊಂಡು ಮನೆ ಹತ್ರ ಹೋಗಿ ತೋರಣ ಕಟ್ಟಬೇಕು. ಫೈನಲಿ ಮಾವಿನ ಸೊಪ್ಪು ಕಿತ್ಕೊಂಡಾಯ್ತು. ಇವಾಗ ಮನೆ ಹತ್ರ ಹೋಗಬೇಕು. ಮನೆ ಹತ್ರ ಹೋಗಿ ಸಿಗ್ತೀನಿ ಗೈಸ್. ಇವಾಗ ಬೇವಿನ ಸೊಪ್ಪನ್ನು ಕಿತ್ಕೊಂಡಾಯ್ತು. ನೋಡಿ ತುದಿನ ಚಿಗುರುತೈತೆ, ಚಿಗುರುನೇ ಕಿತ್ಕೊಂಡಿದ್ದೀನಿ ಗೈಸ್. ಇವಾಗ ನಾನು ಮತ್ತು ನಮ್ಮ ತಾತ ತೋರಣ ಕಟ್ತಾ ಇದ್ದೀವಿ. ಯಾಕೆಂದರೆ ನಂಗೆ ತೋರಣ ಕಟ್ಟಕ್ಕೆ ಬರಲ್ಲ, ನಮ್ಮ ತಾತ ಕಟ್ಟುತ್ತೆ. ನಾನು ನಮ್ಮ ತಾತಗೆ ಹೆಲ್ಪ್ ಮಾಡ್ತೀನಿ, ಅಂದರೆ ಇವೆಲ್ಲ ಬಿಡಿಸ್ಕೊಡ್ತೀನಿ. ನಮ್ಮ ತಾತ ಚೆನ್ನಾಗಿ ಕಟ್ತಾರೆ, ಎಕ್ಸ್ಪೀರಿಯೆನ್ಸು. ಇವಾಗ ಗೈಸ್ ನಮ್ಮ ತಾತ 95 ಇಯರ್ಸ್ ಓಲ್ಡು. ನೋಡಿ ಹೆಂಗೆ ತೋರಣ ಎಲ್ಲ ಕಟ್ತಾರೆ. ತೋರಣ ಕಟ್ಟಿದ್ಮೇಲೆ ಯಾವ ಥರ ಕಟ್ತಾರೆ ಅಂತ ತೋರಿಸ್ತೀನಿ. ಅಲ್ವಾ ತಾತ, ಕಟ್ತೀಯಲ್ವಾ ತಾತ? ಮಾತಾಡೋದು ಸ್ವಲ್ಪ. ಕಟ್ತೀಯ ತಾನೆ ತೋರಣವ? ಕಟ್ತೀನಪ್ಪ. ಗೈಸ್ ನೋಡಿ, ತೋರಣ ಕಟ್ತಾ ಐತೆ ನಮ್ಮ ತಾತ. ಗೈಸ್ ನಾನೇನಾದ್ರು ಈ ಥರ ಕಟ್ಟಾಕೋದ್ರೆ ಎಲ್ಲ ಹಾಳು ಮಾಡಾಕಿರ್ತೀನಿ. ನೋಡಿ ಫೈನಲಿ ಈ ಥರ ಕಟ್ಟಿದ್ದಾರೆ ತೋರಣನ. ಚೆನ್ನಾಗಿ ಬಂದಿತ್ತಲ್ವ ಗೈಸ್? ಗೈಸ್ ಹಂಗೆ ನಾನು ನಮ್ಮ ತಾತನ ರೇಗಿಸ್ತಿದ್ದೆ. ಅದಕ್ಕೆ ನಮ್ಮ ತಾತ ಹೇಳ್ತು, ಒಂದು ನಾಟಕ ಡೈಲಾಗ್ ಹೊಡಿಯುತ್ತಂತೆ ನೋಡಿ ಗೈಸ್. ನೋಡಿ ಇವಾಗ ನಮ್ಮ ತಾತ ಹೇಳುತ್ತಂತೆ. ಹೇಳ್ತಾತ, ಫಲ ಫಳಿರೆ ಭುವನ ಭೀಕರ ಭೇಕರ ಹಲಲ ರಿಪುಕುಲ ಭಾರತಿ ಮೇರ ಹಲಲ ರಿಪುಕುಲ ಭಾರತಿ ಮೇರ ಭುಗಿಲ್ ಭುಗಿಲ್ ಅಂತ ಗೈಸ್. ಇವಾಗ ನಮ್ಮ ತಾತ ಹೇಳ್ತಲ್ವ, ಅದು ಮಹಿಷಾಸುರನ ಪಾತ್ರ ಅಂತ. ಇದು ದೇವ ಮಹಾತ್ಮೆ ನಾಟಕದೊಳಗಡೆ ಬರುತ್ತೆ ಗೈಸ್. ಅವರಿಗೆ ಇವಾಗ ಒಂದು ಸ್ವಲ್ಪ ಮರ್ತೋದಂಗೆ ಆಗ್ಬಿಡ್ತು. ಏನಕ್ಕೆ ಅಂದರೆ ಅವರು ನಾಟಕ ಮಾಡ್ದಲೇ ಸುಮಾರು 30-35 ವರ್ಷ ಆಗಿದೆ. ಇವಾಗ 95 ವರ್ಷ ಹತ್ತತ್ರ ಆದ್ರೂ ಅವ್ರ ವಾಯ್ಸು ಮತ್ತು ಅವ್ರಿಗೆ ಒಂದು ಸ್ವಲ್ಪ ಹೇಳಿದ್ರಲ್ವ, ಅದಕ್ಕೋಸ್ಕರ ನನಗೆ ಖುಷಿ ಆಯಿತು. ಅದಕ್ಕೋಸ್ಕರ ಹೇಳಿದರು. ಮತ್ತು ಇನ್ನೊಂದು ಏನಂದರೆ, ಇವ್ರು ಏನಾದರೂ ನಾಟಕ ಮಾಡೋಕ್ಕೆ ಇಳಿಯಿತು ಅಂತಂದರೆ ಇವ್ರ ವಾಯ್ಸು ಮತ್ತು ಇವ್ರದ್ದು ಸ್ವಲ್ಪ ಗತ್ತಿಗೋಸ್ಕರ ಇವ್ರ ವಾಯ್ಸು ಪಕ್ಕದೂರವ್ರಿಗೂ ಕೇಳಿಸೋದಂತೆ. ಅಷ್ಟು ಜೋರಾಗೆ ನಾಟಕ ಮಾಡೋರಂತೆ. ಏನಾದರೂ ಒಂದು ಸತಿ ಗರ್ಜಿಸಿದ್ರೆ ಊರವರೇ ಅಷ್ಟು ನಡುಗ್ಬಿಡೋರಂತ ಹಂಗಿತ್ತಂತೆ ವಾಯ್ಸು. ಬಟ್ ಇವಾಗ ಸುಮಾರು 90-95 ವರ್ಷ ಆಗಿತ್ತಲ್ವಾ, ಅದಕ್ಕೆ ಒಂದು ಸ್ವಲ್ಪ ಮರ್ತೋದಂಗೂ ಆಗಿದೆ. ಒಂದು ಸ್ವಲ್ಪ ಈಗ ವಯಸ್ಸಾದ್ಮೇಲೆ ಏನು ಹೇಳೋಕ್ಕಾಗಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಹೇಳೋರೆ. ಇನ್ನೊಂದು, ನಮ್ಮ ತಾತಂದು ಏನಾದ್ರು ವಾಯ್ಸು ಮತ್ತು ಏನಾದ್ರು ಆ್ಯಕ್ಷನ್ ಚೆನ್ನಾಗಿತ್ತು ಅಂದರೆ ಕಮೆಂಟಲ್ಲಿ ಒಂದು ರೆಡ್ ಹಾರ್ಟ್ ಹಾಕಿ ಗೈಸ್. ಹಂಗೆ ಒಂದು ಲೈಕು ಮಾಡಬೇಡಿ ಗೈಸ್. ಇವಾಗ ಬಾಗಿಲಿಗೆ ತೋರಣ ಕಟ್ತಾ ಇದ್ದೀನಿ. ಫೈನಲಾಗಿ ತೋರಣ ಎಲ್ಲ ಹಿಂಗೆ ಬಂದಿತ್ತು, ಇವಾಗ ಕಟ್ತಾ ಇದ್ದೀನಿ ನೋಡಿ. ಫೈನಲಿ ಬಾಗಿಲಿಗೆ ತೋರಣ ಕಟ್ಟಾಯಿತು ನೋಡಿ ಗೈಸ್. ಯಾವ ಥರ ಕಾಣಿಸ್ತೈತೆ? ಚೆನ್ನಾಗಿ ಕಾಣಿಸ್ತೈತಾ? ಗೈಸ್ ಇವಾಗ ದನಗಳನ್ನ ಹಿಡ್ಕೊಂಡು ಹೋಗ್ತಾಯಿದ್ದೀನಿ. ಯಾಕೆ ಅಂದರೆ ಇವತ್ತು ಯುಗಾದಿ ಹಬ್ಬ ಅಲ್ವಾ, ಅದಕ್ಕೋಸ್ಕರ ದನ ಮೈ ತೊಳೆಯೋಣ ಅಂತ. ಎಲ್ಲಿಗೆ ಅಂದರೆ ಕೆರೆ ಹತ್ರಕ್ಕೆ ಹಿಡ್ಕೊಂಡು ಹೋಗ್ತಾಯಿದ್ದೀವಿ ಗೈಸ್. ಫೈನಲಿ ಕೆರೆ ಹತ್ರ ಬಂದು ಇವಾಗ ದನ ಮೈ ತೊಳಿಬೇಕು. ನಮ್ಮ ಬ್ರದರು ಅಲ್ಲೇ ಬಂದು ಮೈ ತೊಳಿತಿದ್ದಾರೆ. ಬ್ರದರು ಹಬ್ಬ ಜೋರ?
ಗೈಸ್ ಇವಾಗ ಈ ಹಸುನ ನಾನು ತೊಳೆಯೋಣ ಅಂತ ಇಟ್ಕೊಂಡು ಹೋಗ್ತಾಯಿದ್ದೀನಿ. ತೊಳಸ್ಕೊಳ್ಳಲ್ಲ ಅಂದರೂ ನೋಡೋಣ. ಹಾಯ್ ನಾಯಿ ಮರಿ ಕಾಣಿಸ್ತೈತಲ್ಲ, ಇದು ಇವನೇ ಸಾಕಿರೋದು. ಬ್ರದರು ಎಲ್ಲಿ ತಂದೆ ನಾಯಿನ? ಏನು ದುಡ್ಡಿಗೆ ತಂದೆ ಅದು ಫ್ರೀಯಾಗ? ನಂಗೊಂದಿದ್ರೆ ಮರಿ ಕೊಡು. ಇದಾವ ಮತ್ತೆ ಇನ್ನೇನು ಸಮಾಚಾರ? ಕಾಲೇಜು ಮುಗೀತು, ಮತ್ತು ನೆಕ್ಸ್ಟು ಎಲ್ಲ ವಿಡಿಯೋ ಮಾಡ್ತಿಲ್ಲ ಗೈಸ್. ಇವಾಗ ನಾಯಿ ತೊಳಿಯಕ್ಕೆ ಹೋಯ್ತವನೆ. ಈಚೆ ಹೊಡಿಸ್ತಾನಂತೆ ನಾಯಿನ, ಹೆಂಗೆ ಹೊಡಿಸ್ತಾನೆ ನೋಡೋಣ. ಈಚೆ ಹೊಡಿಯುತ್ತಾ? ಗೈಸ್ ದನ ಮೈ ತೊಳೆಯೋಕ್ಕೆ ನಾನು ಮತ್ತು ನಮ್ಮಪ್ಪ ಬಂದಿದ್ವಿ. ಫೈನಲಿ ದನ ಎಲ್ಲ ತೊಳೆದಾಯ್ತು. ಇವಾಗ ದನಗಳನ್ನ ನೆರಳಿಗೆ ಕಟ್ಟಿ ಮೇವು ಹಾಕಿ ಮನೆ ಹತ್ರ ಹೋಗ್ಬೇಕು. ಗೈಸ್ ಮನೆ ಹತ್ರ ಹೋಗಿ ಸಿಗ್ತೀನಿ. ಫೈನಲಿ ದನಗಳಿಗೆಲ್ಲ ಮೇವು ಹಾಕ್ಬಿಟ್ಟು ಮನೆ ಹತ್ರ ಬಂದ್ವಿ. ಗೈಸ್ ಯುಗಾದಿ ಹಬ್ಬಕ್ಕೆ ಏನು ಮೇನು ಅಂದರೆ ಮೈಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡೋದು ಒಂದು, ಇನ್ನೊಂದು ಬೇವು ಬೆಲ್ಲ, ಇವೆರಡು ಮೇನು. ಇವಾಗ ನಮ್ಮಮ್ಮ ಇದ್ದಿದ್ದು ನನಗೆ ಎಣ್ಣೆ ಹಚ್ಕೊಡುತ್ತಂತೆ ಮೈಗೆಲ್ಲ, ಅದೇ ಅಲ್ವಾ ಸ್ಪೆಷಲ್. ಇವಾಗ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಆಮೇಲೆ ಸಿಗ್ತೀನಿ. ಗೈಸ್ ನಮ್ಮ ಮದರ್ ಇಂಡಿಯಾ ಅವರು ತಲೆಗೆ ಎಣ್ಣೆ ಹಚ್ಕೊಡ್ತಿದ್ದಾರೆ. ಗೈಸ್ ನೀವೇನೇ ಹೇಳಿ ಯುಗಾದಿ ಹಬ್ಬದಲ್ಲಿ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು ಒಂಥರ ಖುಷಿ ಇರುತ್ತೆ. ಮತ್ತು ಇನ್ನೊಂದು ಬೇವು ಬೆಲ್ಲ ತಿನ್ನೋದು ಅದು ಒಂಥರ ಖುಷಿನೇ. ಮತ್ತು ಇನ್ನೊಂದು ಏನಂತ ಅಂದರೆ ನಮ್ಮ ಹಿಂದೂಗಳಿಗೆ ಹೊಸ ವರ್ಷ ಅನ್ನೋದು ಯುಗಾದಿ ಹಬ್ಬನ. ಏನಕ್ಕೆ ಅಂದರೆ ಯುಗಾದಿ ಹಬ್ಬದಲ್ಲಿ ಎಲ್ಲ ಹೊಸ ಹೊಸದಾಗಿ ಗಿಡ ಮರಗಳೆಲ್ಲ ಚಿಗುರೊಡಿತವೆ. ಮತ್ತು ಇನ್ನೊಂದು ಇದು ಚಿಗುರಿನ ಕಾಲನು ಅಂತ ಕರೀತಾರೆ, ಅದಕ್ಕೋಸ್ಕರ ಯುಗಾದಿ ಹಬ್ಬನ ಹೊಸ ವರ್ಷ ಅಂತಾರೆ ಹಿಂದೂಗಳಿಗೆ. ಗೈಸ್ ಫೈನಲಿ ಎಣ್ಣೆ ಎಲ್ಲ ಹಚ್ಕೊಂಡಾಯ್ತು. ಇವಾಗ ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ನಿಂತ್ಕೊಂಡು ಎಲ್ಲ ಒಣಗಿದ ಮೇಲೆ ಹೋಗಿ ಸ್ನಾನ ಮಾಡಬೇಕು. ಸ್ನಾನ ಮಾಡಾದ್ಮೇಲೆ ಸಿಗ್ತೀನಿ ಗೈಸ್. ಫೈನಲಿ ಸ್ನಾನ ಆಯಿತು. ಇವಾಗ ಪೂಜೆಗೆ ನಾನೇ ರೆಡಿ ಮಾಡ್ಕೋಬೇಕಂತೆ. ಪೂಜೆಗೆ ರೆಡಿ ಮಾಡಿ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸಿಗ್ತೀನಿ ಗೈಸ್. ಇವಾಗ ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗೋಕ್ಕೆ ಹಣ್ಣು ಕಾಯಿ ಎಲ್ಲನೂ ಇಟ್ಕೊಡ್ತೈತೆ. ಇವಾಗ ದೇವಸ್ಥಾನದ ಹತ್ರ ಹೊರಡಬೇಕು. ಇವಾಗ ದೇವಸ್ಥಾನದ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಅಪ್ಪ ಮತ್ತು ನಮ್ಮ ತಾತ ಹೋದರು. ಇಲ್ಲಿ ಗೈಸ್ ನಮ್ಮೂರಲ್ಲಿ ಟೋಟಲು 6 ದೇವಸ್ಥಾನ ಇದ್ದಾವೆ. ವರ್ಷಕ್ಕೊಂದ್ಸತಿ ಯುಗಾದಿ ಹಬ್ಬದಲ್ಲಿ ನಮ್ಮೂರವರೆಲ್ಲರೂ ಪ್ರತಿಯೊಂದು ದೇವಸ್ಥಾನಕ್ಕೂ ಪೂಜೆ ಮಾಡಿಸ್ತಾರೆ. ಯಾವ ದೇವಸ್ಥಾನ ಬಿಡಲ್ಲ, ಎಲ್ಲ ದೇವಸ್ಥಾನಕ್ಕೂ ಪೂಜೆ ಮಾಡಿಸ್ತಾರೆ. ಬಟ್ ಇವಾಗ ಎಲ್ಲ ದೇವಸ್ಥಾನಕ್ಕೂ ಪೂಜೆ ಮಾಡಿಸ್ಕೊಬರ್ಬೇಕು. ಬನ್ನಿ ತೋರಿಸ್ತೀನಿ ದೇವಸ್ಥಾನ ಎಲ್ಲ ಹೆಂಗೈತೆ ಅಂತ. ಗೈಸ್ ಇವಾಗ ಫಸ್ಟು ದೇವಸ್ಥಾನದ ಹತ್ರ ಬಂದ್ವಿ. ಇವಾಗ ಫಸ್ಟ್ ಈಶ್ವರ ದೇವಸ್ಥಾನದ ಹತ್ರ ಬಂದಿದ್ದೀವಿ ನೋಡಿ. ಗೈಸ್ ಇವಾಗ ಒಂದು ದೇವಸ್ಥಾನ ಮುಗಿಸ್ಕೊಂಡು ಇವಾಗ ಇನ್ನು ಉಳಿದಿರೋ ತಪ್ಪಿ ಹೋಗ್ತಾ ಇದ್ದೀವಿ. ಬನ್ನಿ ಎಲ್ಲಿ ನೋಡೋಣ. ಒಂದೇ 3 ಇದ್ದಾವೆ, ಅಲ್ಲಿ ಬೇಗ ಆಗುತ್ತೆ. ಫೈನಲಿ ಎಲ್ಲ ದೇವಸ್ಥಾನದ ಹತ್ರಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದಾಯಿತು. ಇವಾಗ ಹೊಟ್ಟೆ ಹಸಿತೈತೆ. ಇವಾಗ ಊಟ ಮಾಡಬೇಕು. ಹಬ್ಬ ಸ್ಪೆಷಲ್ ಏನು ಮಾಡೈತೆ ಗೊತ್ತಿಲ್ಲ ನಮ್ಮಮ್ಮ. ಈಗ ಹೋಗಿ ನೋಡಿ ಊಟ ಮಾಡಬೇಕು. ಗೈಸ್ ನೋಡಿ ಯುಗಾದಿ ಹಬ್ಬದ ಊಟ ಕೋಸಂಬರಿ, ಮೊಸರು ಗೊಜ್ಜು, ಪಲಾವು, ಒಬ್ಬಟ್ಟು, ಇನ್ನು ಅನ್ನ ಸಾಂಬಾರು ಹಾಕಬೇಕು. ಎಲ್ಲೆಲ್ಲಿ ಜಾಗ ಇಲ್ಲ ಅಂತ ಹಾಕಿಲ್ಲ. ಗೈಸ್ ಬೆಳಗ್ಗೆಯಿಂದ ಏನು ತಿಂದಿರಲಿಲ್ಲ, ಸಖತ್ ಹೊಟ್ಟೆ ಹಸಿತೈತೆ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸಿ ಆದಮೇಲೆ ತಿನ್ನೋಣ ಅಂತ ಅಂದ್ಕೊಂಡಿದ್ದೆ. ಇವಾಗ ಭರ್ಜರಿ ಊಟ ಐತೆ, ಊಟ ಮಾಡಬೇಕು. ಊಟ ಆದಮೇಲೆ
ಸಿಗ್ತೀನಿ ಗೈಸ್. ಇವಾಗ ನಮ್ಮ ಮಾವರ ಮನೆ ಹತ್ರಕ್ಕೆ ಬಂದಿದ್ದೆ. ಇವತ್ತು ಯುಗಾದಿ ಹಬ್ಬ ಅಲ್ವಾ, ಅದಕ್ಕೆ ಕರೆದಿತ್ತು ಬಂದಿದ್ದೆ. ಗೈಸ್ ಇವ್ರು ನಮ್ಮ ಮಾವ, ಇವರಿಬ್ರು ನಮ್ಮ ಮಾವನ ಮಕ್ಕಳು, ಇವರವರ ಮಮ್ಮಿ, ಇವರವ್ರ ವೈಫು. ನೋಡಿ ಎಲ್ಲ ಊಟ ಮಾಡ್ತಾವ್ರೆ. ಗೈಸ್ ಇದು ನಮ್ಮ ಮಾವ ಸಾಕಿರೋದು ನೋಡಿ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಗೈಸ್ ಯಾರು ಚಾನಲ್ನ ಹೊಸ್ದಾಗೆ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ, ಸಿ ಯು, ಟೇಕ್ ಕೇರ್.